ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಮಿಸ್ಟರ್ ದೂತ. ಸೊ ಇವತ್ತೊಬ್ಬರು ನಮ್ಮೂರಲ್ಲಿ ಸೆಂಟಲ್ ನಾಟಿ ಮಾಡಿದ್ದಾರೆ. ಆಲ್ರೆಡಿ ಅದು ಹೂ ಕೂಡ ಬಂದಿದೆ, ನಿಮ್ಗೆ ಹಿಂದೆ ಕಾಣಿಸ್ತಾ ಇರ್ಬೋದು. ಹೂ ಕೂಡ ಬಂದಿದೆ, ಎಲ್ಲ ಚೆನ್ನಾಗಿದೆ. ಬಟ್ ಬೆಳೆ ಏನಪ್ಪ ಅಂದರೆ ತುಂಬ ಜಾಸ್ತಿ ಬೆಳೆ ಆಗಿಬಿಟ್ಟಿದೆ. ನೋಡಿ, ಓಡಾಡೋಕ್ಕೂ ಆಗೋದಿಲ್ಲ. ಸೊ ಕೆಲಸದವರು ಹೂವು ಕಿತ್ಕೊಳಕ್ಕಾಗಲಿ ಏನೇ ಆಗಲಿ, ಮದ್ದೊಡಿಯೋಕ್ಕಾಗಲಿ ಎಲ್ಲ ತುಂಬ ಕಷ್ಟ. ಸೊ ನೋಡಿ ಯಾವ ಥರ ಬೆಳೆದಿದೆ, ಯಾವ ಥರ ಚೆನ್ನಾಗಿ ಆಗಿದೆ ಅಂದರೆ ಸೆಂಟಲ್ಲು. ಸೊ ನೋಡಿ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಎಷ್ಟೊಂದು ಹೂವು ತುಂಬ ಚೆನ್ನಾಗಾಗಿದೆ, ಬೆಳೆ ಅಂತೂ ತುಂಬ ಚೆನ್ನಾಗಿದೆ. ಸೊ ಅದಕ್ಕೆ ಕಾರಣದಿಂದನೇ ಇವ್ರೇನು ಅಂದರೆ ಈ ದೋಣಿ ನಾಟಿ ಮಾಡ್ತೀವಲ್ಲ, ಅದು ಜಾಸ್ತಿ ಅಗಲ ಇಕ್ಕಿಲ್ಲ, ತುಂಬ ಸ್ವಲ್ಪ ಕಡಿಮೆ ಇಕ್ಕಿದ್ದಾರೆ. ಸೊ ಮಳೆಗಾಲದಲ್ಲಿ ಸೆಂಟಲ್ ತುಂಬ ಚೆನ್ನಾಗಾಗಿದೆ. ನೋಡಿ, ಓಡಾಡೋದಕ್ಕೆ ಆಗಲ್ಲ, ತುಂಬ ಕಾಲ್ಗೆಲ್ಲ ಟಚ್ ಆಗ್ತಾ ಇರುತ್ತೆ. ಅದರಲ್ಲಿ ಬೇರೆ ಹುಲ್ಲೆಲ್ಲ ಬಂದಿದೆ. ಸೊ ಆದರೂ ಹೂವು ತುಂಬ ಡ್ಯಾಮೇಜ್, ಹೂವು ಕಿತ್ಕೊಳೋಕೆ ಕೂಡ ಆಗೋದಿಲ್ಲ. ಸೊ ನೋಡಿ ಆ ಥರ ಬೆಳೆ ಆಗಿದೆ, ತುಂಬ ಚೆನ್ನಾಗಾಗಿದೆ. ಆದರೂ ಏನಪ್ಪ ಅಂದರೆ ಪಾಪ, ಬನ್ನಿ ತೋರಿಸ್ತೀನಿ ಎಷ್ಟೊಂದು ಕಟ್ ಮಾಡಿಬಿಟ್ಟಿದ್ದಾರೋ. ಈ ತಮರುಗಳೆಲ್ಲ ಇರ್ತಾವಲ್ಲ, ಈ ಸೈಡ್ಗಳು, ಈ ತಮರುಗಳೆಲ್ಲ ಇವೆಲ್ಲ ಕಟ್ ಮಾಡಿಬಿಟ್ಟಿದ್ದಾರೆ. ಸೊ ಬನ್ನಿ ಹೌದು ಎಲ್ಲ ತೋರಿಸ್ತೀನಿ. ಯಾಕಪ್ಪ ಅವೆಲ್ಲ ಕಟ್ ಮಾಡಿರೋದಂದರೆ ನೋಡಿ ತೋಟ ಎಲ್ಲ ಹೆಂಗಿದೆ, ಓಡಾಡೋದಕ್ಕೆ ಆಗಲ್ಲ. ಸೊ ಅದಕ್ಕಾಗಿ ಇವ್ರು ರೈತರು ಏನಪ್ಪ ಮಾಡವ ಅಂದರೆ ನೋಡಿ ಎಲ್ಲ ಕಟ್ ಮಾಡಿಬಿಟ್ಟಿದ್ದಾರೆ. ಸೆಂಟಲ್ದೇ ಇದೆಲ್ಲ ಗಿಡಗಳು ನೋಡಿ, ಎಲ್ಲ ಈ ಥರ ಕಟ್ ಮಾಡಿ ಸೈಡ್ಗೆಲ್ಲ ಬಿಸಾಕಿದ್ದಾರೆ. ಬೆಳೆ ಜಾಸ್ತಿ ಆಗೋಯ್ತಲ್ಲ. ಸೊ ಅದಕ್ಕೆ ಕಾರಣದಿಂದ ಇವರೆಲ್ಲ ಈ ಥರ ಇಲ್ಲಿ ನೋಡಿ ಹೂವೆಲ್ಲ ಡ್ಯಾಮೇಜ್ ಆಗಿರೋವು. ನೋಡಿ ಇದೆಲ್ಲ ಇಷ್ಟೊಂದು ಗುಡ್ಡುಗಳು ನೋಡಿ, ಅಲ್ಲಿ ನೋಡಿ ಓಡಾಡೋಕ್ಕೆ ಜಾಗ ಆಗ್ತಾ ಇರಲಿಲ್ಲ. ಅದಕ್ಕೆ ಕಾರಣದಿಂದ ಈ ಥರ ಕಟ್ ಮಾಡಿಬಿಟ್ಟಿದ್ದಾರೆ. ನೋಡಿ ಹೆಂಗೆ ಓಡಾಡೋದು, ಯಾವ ಥರ ಹೂವು ಕಿತ್ಕೊಳೋದು ಕೆಲಸದವರು. ನೋಡಿ ಎಲ್ಲಿ ಬ್ಯಾಗ್ ಇಟ್ಕೊಳೋದು ಹೂವು ಕಟ್ ಮಾಡೋದಕ್ಕೆ. ನೋಡಿ ಅದಕ್ಕೆ ಈ ಥರ ಕಟ್ ಮಾಡಿಬಿಟ್ಟಿರೋದು ನೋಡಿ. ಸೊ ನೀವು ಅಷ್ಟೇ, ಯಾರಾದರೂ ಬೆಳೆ ಆಗಬೇಕಂದ್ರೆ ಸ್ವಲ್ಪ ಗಾಳಿ ಆಡಬೇಕು, ಇಲ್ಲಾಂದರೆ ತುಂಬ ಕಷ್ಟ ಆಗುತ್ತೆ. ನಮಗೂ ಆಗಲಿ ಗಾಳಿ ಆಡಿಲ್ಲ ಅಂದರೆ ನಾವು ಬದುಕೋಕ್ಕಾಗುತ್ತಾ? ಅದಕ್ಕೆ ಗಿಡಗಳಿಗೂ ಅಷ್ಟೇ. ಸೊ ಗಾಳಿ ಹೋಗಿ ಬರ್ತಾಯಿದ್ರೆ ತುಂಬ ಚೆನ್ನಾಗಿ ಬೆಳೆನೂ ಬರುತ್ತೆ. ಇದು ತುಂಬ ಒತ್ತಾಗೋಯ್ತು ನೋಡಿ, ಅದಕ್ಕೆ ಇವರೆಲ್ಲ ಕಟ್ ಮಾಡಿಬಿಟ್ಟಿದ್ದಾರೆ. ಸೈಡಲ್ಲಿರೋ ತಮ್ರುಗಳೆಲ್ಲ ಈ ಥರ ಸೈಡಲ್ಲಿ ಇರ್ತಾವಲ್ಲ, ಆ ಓಡಾಡ್ತು ನೋಡಿ, ಅಲ್ಲೆಲ್ಲ ಕಟ್ ಮಾಡಿದರೆ ಆ ಥರ ಇರೋವೆಲ್ಲ ಕಟ್ ಮಾಡಿಬಿಟ್ಟಿದ್ದಾರೆ. ಸೊ ಅವೆಲ್ಲ ಕಟ್ ಮಾಡೋದಕ್ಕೆ ಇವಾಗ ಸ್ವಲ್ಪ ಓಡಾಡೋಕ್ಕಾಗುತ್ತೆ. ನಾನು ಹೇಳೋದೇನಪ್ಪ ಅಂದರೆ, ಯಾರೇ ಆಗಲಿ ನಾಟಿ ಮಾಡೋವಾಗಲಿ, ನಾಟಿ ಮಾಡೋವಾಗ ಸ್ವಲ್ಪ ಗಡ್ಡೆಗಳು ಸ್ವಲ್ಪ ದೂರ ಇಕ್ಕೋಬೇಕು. ಸೊ ಸ್ವಲ್ಪ ನಮಗೂ ಓಡಾಡೋಕ್ಕಾಗಲಿ, ಮದ್ದೊಡೆಯೋವಾಗಲಿ, ಹೂವು ಕಿತ್ಕೊಳ್ಳೋವಾಗಲಿ ಸ್ವಲ್ಪ ನಮಗೂ ಓಡೋ ದಾರಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಈ ಥರ ಎಲ್ಲ ವೇಸ್ಟ್ ಆಗಿಬಿಡುತ್ತೆ ನೋಡಿ, ಆ ಥರವೆಲ್ಲ ವೇಸ್ಟ್ ಆಗಿಬಿಡುತ್ತೆ. ಸೊ ಅದರ ಕಾರಣದಿಂದ ಯಾರೇ ಆಗಲಿ ನಾಟಿ ಮಾಡುವಾಗ ಸ್ವಲ್ಪ ದೋಣಿಗಳು ಸ್ವಲ್ಪ ದೂರ ಟ್ಯಾಕ್ಟ್ರದಲ್ಲಿ ಮಲ್ಚಿಂಗ್ ಹಾಕ್ಸ್ಕೋಬೇಕು, ಇಲ್ಲಾಂದರೆ ಕಷ್ಟ ಆಗುತ್ತೆ. ಅದು ಬೇರೆ ಮಳೆಗಾಲಲ್ಲ. ಸೊ ತುಂಬ ಹೂವು ವೇಸ್ಟು, ಸೊ ಗಿಡಗಳು ಕೂಡ ವೇಸ್ಟು. ನೋಡಿ ಏನು ಪ್ರಯೋಜನ ಬರಲ್ಲ, ಇಷ್ಟೊಂದು ಬೆಳೆ ಆಗಿಬಿಟ್ರೆ. ಜಾಸ್ತಿ ಬೆಳೆ ಆಗಿಬಿಟ್ಟಿದೆ. ಸೊ ಅದಕ್ಕೆ ಕಾರಣದಿಂದ ನೀವು ಯಾರಾದರೂ ಸೆಂಟಲ್ ಆಗಲಿ ಏನೇ ಬೆಳೆ ಆಗಲಿ ಸ್ವಲ್ಪ ದೂರ ದೋಣಿ ಓಡಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ಈ ವಿಡಿಯೋದಲ್ಲಿ ಇದೇ ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ನೋಡಿ ಈ ಥರ ವೇಸ್ಟ್ ಆಗೋದೆಲ್ಲ ಬೇಡ ಫ್ರೆಂಡ್ಸ್.